ಸೈಲೆಂಟ್ ಆಗಿ ರಾಹುಲ್ ಭೇಟಿಯಾಗಿದ್ದಾರೆ ಹರಿಪ್ರಸಾದ್. ರಾಜ್ಯ ರಾಜಕೀಯದ ಮಾಹಿತಿಯನ್ನ ಪಡ್ಕೊಂಡ್ರ ರಾಹುಲ್ ಗಾಂಧಿ ಭೇಟಿ ಬಳಿಕ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಸೈಲೆಂಟ್ ಆಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದು ಯಾಕೆ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ರಾಜ್ಯ ರಾಜಕೀಯದ ಮಾಹಿತಿಯನ್ನ ಪಡೆಯೋ ಸಲುವಾಗಿ ರಾಹುಲ್ ಗಾಂಧಿ ಅವರ ಭೇಟಿ ಆಯ್ತಾ? ರಾಹುಲ್ ಗಾಂಧಿ ಅದಕ್ಕೆ ಹರಿಪ್ರಸಾದ್ ಅವ್ರನ್ನ ಕರೆಸಿ ಮಾತನಾಡಿದ್ರ? ಈ ಸೈಲೆಂಟ್ ಭೇಟಿ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಈಗ ಆಲ್ರೆಡಿ ಖರ್ಗೆ ಅವರು ಎಲ್ಲಾ ಒಪಿನಿಯನ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ರಾಹುಲ್ ಗಾಂಧಿ ಅವರು ತಿಳಿಸ್ತಾರೆ. ಇದರ ನಡುವಲ್ಲೇ ಹರಿಪ್ರಸಾದ್ ಅವರು ಹೋಗಿ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂದ್ರೆ ಇದು ಸದ್ಯದ ರಾಜಕೀಯ ಪರಿಸ್ಥಿತಿ ಏನು ರಾಜ್ಯದಲ್ಲಿ ಆಗ್ತಾ ಇದೆ, ಇದರ ಮಾಹಿತಿಯನ್ನ ಪಡೆಯುವ ಸಲುವಾಗೇ ಅವ್ರು ಕರ್ಸ್ಕೊಂಡಿರಬಹುದಾ ಅಥವಾ ಅದನ್ನ ಹೇಳೋಕೆ ಇವ್ರು ಹೋಗಿರಬಹುದಾ ಅನ್ನುವಂಥ ಸಹಜ ಕುತೂಹಲ. ಅದಕ್ಕಂತೂ ಅವ್ರು ಯಾವುದೇ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಏನ್ ಮಾತುಕತೆ ಆಯ್ತು ಇದೆಲ್ಲದರ ಬಗ್ಗೆ ಎಲ್ಲವೂ ಸುಭಿಕ್ಷೆ ಆಗಿದೆ ಅಂದ್ರಷ್ಟೇ, ಅಷ್ಟಕ್ಕೆ ಮಾತ್ರ ಅವರ ಹೇಳಿಕೆ ಸೀಮಿತವಾಗಿತ್ತು. ಅಂದ್ರೆ ಏನು ರಾಜ್ಯದಲ್ಲಿ ಎಲ್ಲವೂ ಸುಭಿಕ್ಷವಾಗಿದೆಯಾ ನೋಡಿ. ಏನ್ ಚರ್ಚೆ ಮಾಡಿದ್ರಿ ಅಂತ ಸರ್? ಎಲ್ಲ ಸುಭಿಕ್ಷವಾಗಿದೆ ಅಂತ ಅಷ್ಟೇ. ರಾಹುಲ್ ಗಾಂಧಿ ಅವರು ಸದ್ಯಕ್ಕೆ ನಡೆದಿರುವಂತಹ ಚರ್ಚೆಗಳ ಬಗ್ಗೆ ಏನು? ಎಲ್ಲ ಸುಭಿಕ್ಷವಾಗಿದೆ, ಎಲ್ಲ ಚೆನ್ನಾಗಿದೆ. ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ಎಲ್ಲ ಚೆನ್ನಾಗಿದೆ ಅಂತ. ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಜೋರಾಗಿದೆ. ಹರಿಪ್ರಸಾದ್ ಸರ್, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಜೋರಾಗಿದೆ. ಸರ್, ನೀವು ಮಂಗಳೂರು ಪ್ರವಾಸದಲ್ಲಿ ಇದ್ರಿ, ಸಡನ್ ಆಗಿ ಇಲ್ಲಿ ಬಂದಿದ್ದೀರಿ, ಏನ್ ಚರ್ಚೆ ಮಾಡಿದ್ರಿ ಅಂತ ಸರ್? ಎಲ್ಲ ಸುಭಿಕ್ಷವಾಗಿದೆ ಅಂತ ಅಷ್ಟೇ. ರಾಹುಲ್ ಗಾಂಧಿ ಅವರು ಸದ್ಯಕ್ಕೆ ನಡೆದಿರುವಂತಹ ಚರ್ಚೆಗಳ ಬಗ್ಗೆ ಏನು? ಎಲ್ಲ ಸುಭಿಕ್ಷವಾಗಿದೆ, ಎಲ್ಲ ಚೆನ್ನಾಗಿದೆ. ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ಎಲ್ಲ ಚೆನ್ನಾಗಿದೆ ಅಂತ. ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಜೋರಾಗಿದೆ. ಹರಿಪ್ರಸಾದ್ ಸರ್, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಜೋರಾಗಿದೆ. ಸರ್, ನೀವು ಮಂಗಳೂರು ಪ್ರವಾಸದಲ್ಲಿ ಇದ್ರಿ, ಸಡನ್ ಆಗಿ ಇಲ್ಲಿ ಬಂದಿದ್ದೀರಿ, ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರಿಂದ. ಶಬೀರ್, ಹರಿಪ್ರಸಾದ್ ಮತ್ತು ರಾಹುಲ್ ಗಾಂಧಿ ಅವರ ಈ ಭೇಟಿ ಸಹಜ ಕುತೂಹಲ ಮೂಡಿಸ್ತಾ ಇದೆ. ಕಾರಣ ರಾಜ್ಯದಲ್ಲಿ ಆಗ್ತಾ ಇರುವ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಬೆನ್ನಲ್ಲೇ ಈ ಭೇಟಿ. ಆದ್ರೆ ಎಲ್ಲವೂ ಸುಭಿಕ್ಷವಾಗಿದೆ ಅಂತಷ್ಟೇ ಅವರ ಹೇಳಿಕೆ ಸೀಮಿತವಾಗಿರೋದನ್ನ ಗಮನಿಸ್ತಾ ಇದ್ರೆ ಏನ್ ಮಳೆ ಬೆಳೆ ವಿಷಯವಾಗ ಮಾಹಿತಿ ಕಲೆ ಹಾಕೋ ಕರೆದಿದ್ರಿ ಇವ್ರನ್ನ? ದಿವ್ಯಾ ನೋಡಿ, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿದ್ದಾವೆ. ಈ ಬೆಳವಣಿಗೆಗಳ ನಡುವೆ ಈಗ ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರನ್ನ ಈಗ ಹರಿಪ್ರಸಾದ್ ಅವರು ಭೇಟಿಯಾಗಿರುವಂತದ್ದು. ಸುದೀರ್ಘವಾಗಿ 1 ಗಂಟೆಗೂ ಹೆಚ್ಚು ಕಾಲ ಅವರು ಭೇಟಿಯಾಗಿದ್ದಾರೆ, ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಕೂಡ ಈಗ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ನೋಡಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ. ಅವರು ಕಳೆದ 2 ದಿನಗಳಿಂದಲೂ ಕೂಡ ಎಲ್ಲ ಪ್ರಮುಖ ನಾಯಕರನ್ನ ಭೇಟಿಯಾಗಿ ಅವರಿಂದಲೂ ಕೂಡ ಅವರವರ ಅಭಿಪ್ರಾಯಗಳನ್ನ ಕೂಡ ಕೇಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈ ಅಭಿಪ್ರಾಯಗಳನ್ನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೆ ಹೇಳೋದಕ್ಕಿಂತ ಮುಂಚೆ ಈಗ ಹರಿಪ್ರಸಾದ್ ಅವರನ್ನ ರಾಹುಲ್ ಗಾಂಧಿ ಅವರು ಭೇಟಿಯಾಗಿರುವಂತದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಹರಿಪ್ರಸಾದ್ ಅವರು ಈ ಹಿಂದಿನಿಂದಲೂ ಕೂಡ ದೆಹಲಿ ನಾಯಕರಿಗೆ ಬಹಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವರು, ಸುದೀರ್ಘವಾಗಿ ದೆಹಲಿ ರಾಜಕಾರಣವನ್ನ ಮಾಡಿದಂತವರು, ಮತ್ತೆ ರಾಹುಲ್ ಗಾಂಧಿ ಅವರ ಗುಡ್ ಬುಕ್ ನಲ್ಲೂ ಕೂಡ ಇದ್ದಾರೆ. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರು ಹರಿಪ್ರಸಾದ್ ಅವರನ್ನ ಕರೆಸ್ಕೊಂಡು ಮಾತನಾಡಿದ್ರ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗಿರುವಂತದ್ದು. ಹರಿಪ್ರಸಾದ್ ಅವರದ್ದು ಈಗ ಇವತ್ತು ಮಂಗಳೂರಿಗೆ ಪ್ರವಾಸ ಹೋಗಬೇಕಾಗಿತ್ತು. ಅವರ ಕಾರ್ಯಕ್ರಮಗಳು ಮಂಗಳೂರಿನಲ್ಲಿ ನಿಗದಿಯಾಗಿದ್ವು. ಆದ್ರೆ ಅವೆಲ್ಲವನ್ನ ಬಿಟ್ಟು ಈಗ ದೆಹಲಿಗೆ ಬಂದು ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ. ಮತ್ತೆ ಏನು ಪ್ರಸಕ್ತವಾಗಿ ನಡೀತಾ ಇದ್ದಾವೆ, ಮತ್ತೆ ಯಾವ್ಯಾವ ನಾಯಕರು ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಕೂಡ ಈಗ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಇದಾದ ಬಳಿಕ ಖರ್ಗೆ ಅವರು ಕೂಡ ಭೇಟಿಯಾದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದು ಹಂತದ ಚರ್ಚೆಗಳು ಕೂಡ ನಡೆಯುವಂತಹ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಸೊ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೇಳಿದಂತ ಸಂದರ್ಭದಲ್ಲಿ ಯಾವುದೇ ಮಾಹಿತಿಯನ್ನು ಅವರು ಬಿಟ್ಕೊಟ್ಟಿಲ್ಲ. ಎಲ್ಲವೂ ಕೂಡ ಸುಭಿಕ್ಷವಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಗೂಢಾರ್ಥದ ಮಾತುಗಳನ್ನು ಕೂಡ ಅವರು ಆಡಿರುವಂತದ್ದು. ಅಂದ್ರೆ ಅಲ್ಲಿಗೆ ಚರ್ಚೆಯಾದಂತ ಯಾವ ವಿಷಯವನ್ನು ಕೂಡ ಬಹಿರಂಗವಾಗಿ ಹೇಳೋದಿಲ್ಲ ಅನ್ನುವಂತ ಸಂದೇಶವನ್ನು ಕೂಡ ಹರಿಪ್ರಸಾದ್ ಅವರು ರವಾನೆ ಮಾಡಿರುವಂತದ್ದು ಮತ್ತಷ್ಟು ಕುತೂಹಲ ಹೆಚ್ಚಾಗಲಿಕ್ಕೆ ಕಾರಣ ಆಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ. ಈ ಭೇಟಿಯಲ್ಲಿ ಯಾರ ಪರ ಯಾರ ವಿರುದ್ಧವಾಗಿ ಅಥವಾ ಏನೆಲ್ಲ ವಿಚಾರಗಳನ್ನ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕು. ಆ ನಂತರದಲ್ಲಿ ಖರ್ಗೆ ಅವರ ಸ್ಟೇಟ್ಮೆಂಟ್ಗಳು ಕೂಡ ಇರುತ್ತೆ. ಅವರು ಕೊಡುವಂತಹ ವರದಿಯನ್ನು ಆಲಿಸ್ತಾರೆ.